ಹಲೋ ಹಲೋ ಏ ಮರಿ ಯಾವ ಕ್ಲಾಸು ಯಾವ ಕ್ಲಾಸು ಒಂದೇ ನೀನ್ ಯಾವ ಕ್ಲಾಸು? ನ್ಯೂಲಿ ಅಪಾಯಿಂಟೆಡ್. ನ್ಯೂಲಿ ಅಪಾಯಿಂಟ್? ಯಾವ ಇಯರ್? ಥರ್ಡ್ ಇಯರ್ ಇಂಜಿನಿಯರಿಂಗ್. ಅದು ನ್ಯೂಲಿ ಅಪಾಯಿಂಟ್ ಅಲ್ಲಪ್ಪ, ಓಲ್ಡ್ ಅಪಾಯಿಂಟ್. ಏನ್ ನಿನ್ನ ಹೆಸರು? ರಾಜಕುಮಾರ್. ರಾಜ್ಕುಮಾರ? ಹಲೋ ಹಲೋ ಬೈತಿಗೆ ಬೈದೆ ಬೈ. ನಿನ್ನ ಹೆಸರೇನು? ಐ ಆಮ್ ಚಿಂಟು, ಐಕಾನ್ ಆಫ್ ಕರ್ನಾಟಕ. ಚಿಂಟು ತರ ಇದೆಯಾ ನೀನು? ಹೆಂಗಿದ್ದೀನಿ? ಉಲ್ಟು ತರ ಇದ್ಬಿಟ್ಟು ಚಿಂಟು ಅಂತ ಹೆಸರಿಟ್ಕೊಂಡಿದ್ಯಾ? ಅದ್ ಸರಿ, ಎಷ್ಟನೇ ಕ್ಲಾಸ್ ಅಂತ ಮರ್ಯಾದಿಂದ ಹೇಳಮ್ಮ. ಏಯ್, ಯಾರ ಮೇಲೆ ಕೈ ಹಾಕ್ತೀಯ? ಐ ಆಮ್ ಅ ಪ್ರಿನ್ಸಿಪಲ್ ಆಫ್ ದಿಸ್ ಕಾಲೇಜ್. ಈ ಹುಟ್ಟು ಪ್ರಿನ್ಸಿಪಲ್, ಈ ಹುಟ್ಟು ಪ್ರಿನ್ಸಿಪಲ್, ಈ ಟೀಶರ್ಟ್, ಈ ನಿಕ್ಕರು, ಈ ಶೂ. ಪ್ರಿನ್ಸಿಪಲ್ ಅಂದ್ರೆ ಹೆಂಗಿರ್ಬೇಕು ಗೊತ್ತಾ? ಹೆಂಗಿರ್ಬೇಕು? ಸೊಟ್ಟು ಬುಟ್ಟು ಹಾಕೊಂಡು ಫುಲ್ ಸೊಫಿಸ್ಟಿಕೇಟೆಡ್ ಆಗಿರ್ಬೇಕು. ನೀನ್ ನೋಡಿದ್ರೆ ಟೀ ಶರ್ಟ್ 3/4 ನಿಕ್ಕರ್ ಹಾಕೊಂಡು ಒಳ್ಳೆ ಲೋಪರ್ ಇದ್ದಂಗೆ. ಪ್ರಿನ್ಸಿಪಲ್ ಅಂತ ಹೇಳಿಲ್ಲ. ಗುಡ್ ಮಾರ್ನಿಂಗ್ ಸರ್. ಯಾರವನು? ನ್ಯೂ ಕಮರ್ ಸ್ಟೂಡೆಂಟ್ ಸರ್. ಇಡಿಯಟ್. ಓಲ್ಡ್ ಬ್ಯಾಚ್ ನ್ಯೂ ಕಮರ್ ಅಂತ. ಯಾರವನು? ಮತ್ತೆ ನೋಡು, ನಮ್ ಕಾಲೇಜ್ ಪ್ರಿನ್ಸಿಪಲ್ ಕಮ್ ಚೇರ್ಮನ್. ತಪ್ಪಾಗೈತೆ ನನ್ಗೆ ಗೊತ್ತಾಗಿಲ್ಲ. ನಿಮ್ಮ ಡ್ರೆಸ್ ಗೀಸು ನಿಮ್ ಕರಡಿ ಟೋಪಿ ನೋಡ್ಬಿಟ್ಟು ಕಡೆಗೆ ಅಸಹ್ಯ ಕಂಡ್ಬಿಟ್ರಿ ಸರ್. ಆಯ್ತು, ಹೋಗೋ ಕ್ಲಾಸ್ಗೆ ನಡೆಯೋ. ಏಯ್ ಬರಲಿ, ಕಾಲೇಜಿಗೆ ಹೊಸ್ಬತಾನೆ. ಹೌದು ಸರ್. ಬಡ್ಡಿಗೆ ಕಾಸು ಗೀಸ್ ಬೇಕು ಅಂದ್ರೆ ಕೇಳು, ಕೊಡ್ತೀನಿ. ಬಡ್ಡಿಗೆ ಕಾಸ? ಕಾಲ್ ದ ಕಸ್ಟಮರ್ಸ್. ನಂಬರ್ 1. ನಮಸ್ಕಾರ ಸರ್. ಹೆಸರು? ಅಂಜಪ್ಪನ್ ಮಗ ಗುಂಜಪ್ಪ ಸರ್. ಎಷ್ಟು ಗಿಂಜಿ ಬೇಕಪ್ಪ? 50,000 ಸರ್. ಬಡ್ಡಿ ಎಷ್ಟು ಗೊತ್ತು ತಾನೆ? ಎಷ್ಟಾದ್ರೂ ಪರವಾಗಿಲ್ಲ ಸರ್. ಅಲ್ಲೇ ಬಡ್ಡಿ ಪ್ರಾಂಪ್ಟ್ ಕಟ್ಟುಗಳು ಕೂಡ ಇಷ್ಟು ಕಾನ್ಫಿಡೆನ್ಸ್ ಆಗಿರಲ್ಲ ಕಣೆ. ಏನಾದ್ರೂ ನನ್ನ ಮಗನೇ ಉಡಾಫೆ ಮಾಡಕ್ ನೋಡ್ದೋ, ನಿನ್ನ ಸರ್ಟಿಫಿಕೇಟ್ ನನ್ನ ಹತ್ರ ಇದೆ, ನಾನು ಅದನ್ನ ಅಮ್ಮಕ್ ಬಿಡ್ತೀನಿ. ಓಕೆ ಓಕೆ ಕೊಡ, ದುಡ್ಡು ಕೊಡ, ಅಮ್ಮಕೊಂಡು ಹೋಗಪ್ಪ. ಬಡ್ಡಿ ಕರೆಕ್ಟ್ ಆಗಿ ಕಟ್ಬೇಕು. ಕಟ್ತೀನಿ. ಆಯ್ತು ಹೋಗ. ನೆಕ್ಸ್ಟ್. ನಮಸ್ಕಾರ ಸರ್. ಏನ್ ಹೆಸರು? ಉಮಾ. ಏನೇ ಇವನು ಬೇರೆ ತರನೇ ಇದ್ದಾನಲ್ಲೋ. ಲೇ, ಉಮೇಶ ಇಲ್ಲ ಉಮಾಶ್ರೀನಾ? ಉಮೇಶ ಸರ್. ಬಿಟ್ರೆ ಉಮ್ಮಾನೇ ಕೊಟ್ಬಿಡ್ತಾನೆ. ಎಷ್ಟು ಬೇಕಾ? ಬರೀ 25,000 ಸರ್. 25,000 ಯಾಕೋ ಸರ್? ನಿಮ್ಗೆ ರೀಸನ್ ಬೇಕಾ ಇಲ್ಲ ಬಡ್ಡಿ ಬೇಕಾ ಸರ್? ಈಗ ಬಡ್ಡಿ ಬೇಕು, ಆಮೇಲೆ ರೀಸನ್ ಹೇಳಿದ್ರೆ ಗೊತ್ತು ತಾನೆ? ಗೊತ್ತು ಸರ್. ಕೊಡ, ದುಡ್ಡು ಕೊಡ. ತಿಂಗಳ ನೆಕ್ಸ್ಟ್ ಪ್ರೆಸೆಂಟ್ ಸರ್. ಕಾಣ್ತಾನೆ ಇಲ್ವಲ್ಲೋ. ಏನ್ ಹೆಸರು? ರಾಜ್ಕುಮಾರ್ ಅಲಿಯಾಸ್ ರಾಜ್. ಎಷ್ಟು ಬೇಕು? 1,00,000 ಯಾಕೋ? ಎಫ್ ಬಿಲ್ಲಿ ನನ್ಗೊಂದು ಹುಡುಗಿ ಪರಿಚಯ ಆದ್ಲು ಸರ್. FB ಲಿ? ಹ್ಞೂ ಸರ್. ಅವಳ ಗೋವಾ ಕರ್ಕೊಂಡು ಹೋಗಿ ಕೆಸನು ಆಡಿ ಹಂಗೆ ಬೀಚಲ್ಲಿ ಬಿದ್ದು ಸ್ವಿಮ್ಮಿಂಗ್ ಮಾಡ್ಕೊಂಡು ದುಡ್ಡು ಮಾಡ್ಕೊಂಬೋಣ ಅಂತ ಹೋಗ್ತಾ ಇದ್ದೀನಿ ಸರ್. ನೀನು ಗೋವಾಗೆ ಹೋಗಿ ಅವಳ ಜೊತೆ ಸ್ವಿಮ್ಮಿಂಗ್ ಮಾಡಿದ್ಮೇಲೆ ನಂಗಾನೇ ವಾಪಸ್ ಬರೋದು ಅಂತ ನನ್ಗೆ ಗೊತ್ತು. ಅವಳು ನಿನಗೆ ಮುಂಡಾಯಿಸ್ತಾಳೆ, ನೀನ್ ನನಗೆ ಮುಂಡಾಯಿಸ್ಬೇಕು ಅಂತ ಬಂದಿದ್ಯಾ ಸರ್? ನಮ್ದು ಜೋಡಿ ಜಮೀನ್ದಾರ್ ವಂಶ. ಎಲ್ರು ಎತ್ತಿನ ಮೇಯಿಸ್ತಾ ಇದ್ರೆ ನಾವು ಅವನೇನೆ ಮೇಯಿಸ್ತಾ ಇದ್ದೋ ಸರ್. ಹುಷಾರು, ಗೋವಾದಿಂದ ಬಂದ್ಮೇಲೆ ಎಮ್ಮೆ ಮೇಯಿಸಕ್ ಹೋಗ್ಬಿಟ್ಯಾ? ನೋಡೋ, ನೀನು ಗೋವಾಗಾದ್ರೂ ಹೋಗು, ಗೋಲ್ಕೊಂಡಾಗಾದ್ರೂ ಹೋಗು, ದುಡ್ಡು ಕರೆಕ್ಟಾಗಿ ವಾಪಸ್ ತಂದ್ಕೊಡು. ಅಲ್ಲ, ಟೂರ್ ಹೋಗಕ್ಕೆ ನಿನಗೆ ರಜಾನೇ ಇಲ್ವಲ್ಲ ಸರ್? ದುಡ್ಡೇ ಕೊಟ್ಮೇಲೆ ರಜಾನು ಕೊಟ್ಟಂಗೆ ಸರ್. ಪರ್ಮನೆಂಟ್ ಆಗಿ ರಜಾ ಸಿಗೋ ಚಾನ್ಸ್ ಇದೆ. ಬಡ್ಡಿ ಕರೆಕ್ಟ್ ಆಗಿ ತಂದು ಕಟ್ಬಿಡ್ಬೇಕು. ನಮ್ ದೊಡ್ಡಮ್ಮವರು ಯಾರು? ಮಾರಿ ಮುತ್ತು, ಅವ್ರು ಕೊಡ್ತಾರೆ ಬಿಡಿ ಸರ್. ಆಯ್ತು ಹೋಗಪ್ಪ. ಬರ್ಲಿ ಸರ್. ನಮಸ್ಕಾರ. ಬರ್ತೀವಿ ಸರ್. ಇವನೇ ಓರಿ ಮುತ್ತು ಇದ್ದಂಗವನೇ. ಏನೋ ಇದು? ಏನ್ ಮಗ ಇದು? ದೇವಸ್ಥಾನ ಮುಂದೆ ಪುಳಿಯೋಗರೆಗೋಸ್ಕರ ಒಳ್ಳೆ ಬರ್ಗೆಟ್ ತರ ನಿಂತಿದಾರೆ. ಇಟ್ಸ್ ಎ ಮಿರಾಕಲ್. ಅವರು ನಮ್ ತರಾನೇ ಮಗ ಅಲ್ವಾ? ಓಲ್ಡ್ ಕಸ್ಟಮರ್ ಎಲ್ಲ ಬ್ರೇಕ್ ತಗೊಳ್ಳಿ. ನ್ಯೂ ಕಸ್ಟಮರ್ ಯಾರಿದ್ದೀರಾ? ಸರ್ ಸರ್, ನ್ಯೂ ಕಸ್ಟಮರ್ಸ್. ನಮಸ್ಕಾರ ಕಂದಮ್ಮಗಳ. ನಾನಿರದೇ ದುಡ್ಡು ಕೊಡಕ್ಕಪ್ಪ. ಎಷ್ಟು ಬೇಕು ಚಿನ್ನ ಮರಿಗಳೇ? 2 ಲಕ್ಷ ಸರ್. ಲಕ್ಷಕ್ಕೆ 20,000 ಬಡ್ಡಿ ಗೊತ್ತು ತಾನೇ? ವರ್ಷಕ್ಕ ಸರ್? ನಿಮ್ಮ ತಾತ ಕೋಆಪರೇಟಿವ್ ಬ್ಯಾಂಕ್ ಇಡ್ತಾನಲ್ಲ, ಅಲ್ಲೂ ಕೇಳಿವಂತೆ. ಏಯ್, ನಿಮ್ಮ ಕಿಡ್ನಿನ ಮಾರಿದ್ರು ಚಿಂತೆ ಇಲ್ಲ, ಬಡ್ಡಿ ಮಾತ್ರ ಕರೆಕ್ಟ್ ಆಗಿ ಕಟ್ಬಿಡ್ಬೇಕು. ಬಡ್ಡಿ ಮಕ್ಕಳು. ಅದು ಓಕೆ ಸರ್. ನಂಗೆ ಒಂದೇ ಒಂದು ಡೌಟ್. ಏನಪ್ಪ? ಏನಾದ್ರೂ ಆಕ್ಸಿಡೆಂಟ್ ಅಲ್ಲೋ ಇಲ್ಲ ಕಾಮಾಲೆ ರೋಗ ಬಂದು ನಿಗ್ರಕೊಂಡ್ಬಿಟ್ರೆ ಬಡ್ಡಿ ಯಾರು ಕಟ್ಲಿ? ಕಾರ್ಪೊರೇಷನ್ ಕಟ್ಬಿಡಪ್ಪ. ಮಕ್ಕಳನ್ನ ನೋಡಿದ್ದೀನಿ. ಇದನ್ನ ತಳಿ ಬಾಯಿಗೆ ಹಾಕೋ ಅವನಿಗೆ. ದುಡ್ಡು ಕೊಡೋ ನಾನು ನನ್ನೇ ಕಿಂಡಲ್ ಮಾಡ್ತೀಯ? ಇವನ್ನ ಬಿಟ್ಟಾಕಿ ಸರ್. ಸರ್ ಪ್ಲೀಸ್, ದುಡ್ಡು ಬೇಕು ಸರ್, ಸ್ವಲ್ಪ ಅರ್ಜೆಂಟ್ ಇದೆ. ತರಲೇ ನನ್ನ ಮಕ್ಕಳು ತಂದು. ಆದ್ರೂ ಸ್ವಲ್ಪ ಡೀಸೆಂಟ್ ಆಗಿದ್ದೀರಾ. ಕೊಡ, ದುಡ್ಡು ಕೊಡ. ಥ್ಯಾಂಕ್ಸ್ ಗುರು. ಥ್ಯಾಂಕ್ ಯು ಸರ್. ಲೇ, ಯಾವುದಕ್ಕೂ ಸೈನ್ ಮಾಡಿಸ್ಕೊಂಡಿಲ್ಲ.
ಅಮುಕ್ ಬಿಡೋಣ ಅಂತ ಏನಾದ್ರು 4 ಜನ ಯೋಚನೆ ಮಾಡಿದ್ರು ನಿಮ್ಮ ಸರ್ಟಿಫಿಕೇಟ್ ನನ್ನ ಹತ್ರನೇ ಇದೆ, ಅರಿದು ಬಿಡ್ತೀನಿ. ಅಯ್ಯೋ, ಸರ್, ಹಾಗೆಲ್ಲ ಬೇಡ ಸರ್. ತಗೋ, ಈ ವರ್ಷ ಕಾಲೇಜ್ ಫೀಸ್ ನಿಂದೆ ಡ್ಯೂ ಇರೋದು, ಹೋಗ್ ಕಟ್ಟು. ಇಲ್ಲ ಅಂದ್ರೆ ಸುಮ್ನೆ ಫೈನು. ಥ್ಯಾಂಕ್ಸ್ ಕಣ್ರೋ.